ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳ ಇವತ್ತಿನ ಈ ಕ್ಲಾಸಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ 2020ರ ಕನ್ನಡ ಪ್ರಶ್ನೆ ಪತ್ರಿಕೆ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವಿಷಯದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ದ್ವಿರುಕ್ತಿಗೆ ಉದಾಹರಣೆ ಅಂತ ಹೇಳಿ ಕೇಳಿದಾರ. ದ್ವಿರುಕ್ತಿಗೆ ಉದಾಹರಣೆ ಯಾವ್ದಾಗ್ತದ ಅಂತ ನೋಡೋಣ. ಆಪ್ಷನ್ ಎ ವೇಗ ವೇಗ ಅಂತ ಹೇಳದ, ಆಪ್ಷನ್ ಬಿ ಸರ ಸರ ಅಂತ ಹೇಳದ, ಆಪ್ಷನ್ ಸಿ ಜುಳು ಜುಳು ಅಂತ ಹೇಳದ, ಆಪ್ಷನ್ ಡಿ ಪಟ ಪಟನೆ ಅಂತದ. ಇಲ್ಲಿ ದ್ವಿರುಕ್ತಿ ಅಂತಂದ್ರೆ ನಾವ್ ಏನ್ ಕರಿತೀವಿ ಅಂತಂದ್ರ ಒಂದು ಪದ ಮರಳಿ ಬಂದಿತ್ತು ಅಂತಂದ್ರ ಅಥವಾ ಒಂದು ಪದ 2 ಸಲ ಬಂದಿತ್ತು ಅಂತಂದ್ರ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲಿ ಎಲ್ಲಾ ಆಪ್ಷನ್ಗಳನ್ನು ಏನ್ ಮಾಡ್ಯಾರ ಅಂತಂದ್ರ ಒಂದು ಸರ ಅನ್ನುವಂತ ಪದ ಮತ್ತು ವಾಪಸ್ ಸರನ ಬಂದೈತಿ. ಇದಕ್ಕೂ ಕೂಡ ನಾವು ದ್ವಿರುಕ್ತಿ ಅಂತ ಹೇಳಿ ಕರೆಯಂಗಿಲ್ಲ. ಯಾಕಂತಂದ್ರ ಇಲ್ಲಿ ಸೌಂಡ್ ಅನ್ನ ಸೂಚಿಸ್ತಿತ್ತು ಅಂತಂದ್ರ ಸರ 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 ಅನ್ನೋದು ಹಾವು ಸರ ಸರ ಬಂತು ಅಂತ ಹೇಳ್ತೀವಿ, ಹೌದಾ? ಅಲ್ಲಿ ಸರ ಸರ ಅನ್ನೋದನ್ನ ನಾವು ಫೀಲ್ ಮಾಡಕ್ ಆಗಂಗಿಲ್ಲ. ನುಸ್ತಾ ಏನ್ ಮಾಡ್ತೀವಿ ಅನ್ನೋದು ಅದೊಂದು ಸೌಂಡ್, ಹೌದಾ? ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇದೊಂದು ಏನಾಗ್ತತಿ. ಆಮೇಲೆ ಜುಳು ಜುಳು ಅನ್ನೋದು ಏನಾಗ್ತತಿ. ಆಮೇಲೆ ಪಟ ಪಟನೆ ಅನ್ನೋದು ಒಂದು ಸೌಂಡ್. ಜುಳು ಜುಳು ನೀರು ಜುಳು ಜುಳು ಆಗಿ ಹರಿಯುತ್ತಿದೆ ಅಂತೇಳಿ ಕರಿತೀವಿ. ಮತ್ತ ಪಟ ಪಟನೆ ಬರ್ರಿ ಅಂತೇಳಿ ಹೇಳ್ತೀವಿ. ಅದಕ್ಕೆ ಏನಂತಂದ್ರ ಪಟ ಪಟನೆ ಬಿತ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಇವು ಮೂರು ಏನಾಗ್ತಾವ ಅಂತಂದ್ರ ಇಲ್ಲಿ ಅನುಕರಣಾವ್ಯಯ ಆಗ್ತಾವ, ಅವ್ಯಯ ಆಗ್ತಾವ. ಇವೇನಾಗ್ತಾವ ಅಂತಂದ್ರ ಅನುಕರಣ ಅವ್ಯಯಗಳಿಗೆ ಉದಾಹರಣೆ ಆಗ್ತದ. ಹಾಗಾದ್ರೆ ವೇಗ ಅನ್ನೋದೇನಂತಂದ್ರೆ ಇಲ್ಲಿ ವೇಗ ವೇಗ ಅನ್ನೋದೇನಂತಂದ್ರ ನಮಗ ದ್ವಿರುಕ್ತಿ ಆಗ್ತದ. ಸರಿಯಾದ ಉತ್ತರ ಆಪ್ಷನ್ ಎ ವೇಗ ವೇಗ ಅನ್ನೋದು. ಆತ್ಮೀಯ ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆಯನ್ನ ನೋಡ್ರಿ. ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಅಂತೇಳಿ ಕೇಳಿದಾರ. ಹಾಗಾದ್ರೆ ಭಾವಸೂಚಕ ಚಿಹ್ನೆಗೆ ನಾವು ಇನ್ನೊಂದು ಹೆಸರನ್ನ ಏನಂತ ಕರಿತೀವಿ ಅಂತಂದ್ರ ಆಶ್ಚರ್ಯ ಸೂಚಕ ಚಿಹ್ನೆ ಅಂತೇಳಿ ಕರಿತೀವಿ. ಇವುಗಳನ್ನ ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂತಂದ್ರ ಏನಾದ್ರೂ ಒಂದು ಅವಘಡ ಆದಾಗ ಅಥವಾ ಏನಾದ್ರೂ ಒಂದು ಅಪಘಾತ ಆದಾಗ ಅಥವಾ ಏನಾದ್ರೂ ಒಂದು ಖುಷಿ ವಿಷಯ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರ ಈ ಭಾವಸೂಚಕ ಚಿಹ್ನೆಯನ್ನ ಯೂಸ್ ಮಾಡ್ಕೋತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರ ಆಶ್ಚರ್ಯ ಸೂಚಕ ಚಿಹ್ನೆ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಆರ್ಯ ಈ ಪದದ ತದ್ಭವ ರೂಪ ಅಂತೇಳಿ ಕೇಳಿದಾರ. ತತ್ಸಮ ತದ್ಭವಗಳನ್ನು ಕೂಡ ಏನ್ ಮಾಡಿದಾರ ಅಂತಂದ್ರೆ 2020ರಲ್ಲಿ ಕೇಳ್ಯಾರ ಅಂತಂದ್ರ ಮುಂದಿನ ಪ್ರಶ್ನೆ ಪತ್ರಿಕೆಗಳಿಗೂ ಕೇಳ್ಬೋದು. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ತತ್ಸಮ ತದ್ಭವಗಳನ್ನ ನೋಡ್ಕೊಡ್ರಿ. ಇಲ್ಲಿ ಆರ್ಯ ಪದದ ತದ್ಭವ ರೂಪ ಏನಂತಂದ್ರ ಅಜ್ಜ ಅಂತೇಳಿ ಆಗ್ತದ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ನೆಕ್ಸ್ಟ್ ನೋಡ್ರಿ. ಡ್ಯಾಶ್ ಡ್ಯಾಶ್ ಬಹಳ ಒಳ್ಳೆಯವರು. ಇಲ್ಲೇನ್ ಕೇಳಾರ? ಡ್ಯಾಶ್ ಡ್ಯಾಶ್ ಬಹಳ ಒಳ್ಳೆಯವರು ಅಂತ ಹೇಳಿ ಕೇಳಾರ. ಹಾಗಾದ್ರೆ ವಿದ್ಯಾರ್ಥಿಗಳ ನಾವ್ ಇಲ್ಲೇನ್ ತುಂಬಬೇಕು ಅಂತಂದ್ರ ಅವು ಅವರು ಅವು ನೆಕ್ಸ್ಟ್ ಇವರು ಅಂತೇಳಿ ಆಗ್ಯದ. ಇಲ್ಲಿ ನೋಡ್ರಿ ಇದ್ರಲ್ಲಿ ಏನು ತುಂಬಬೇಕು ಅಂತಂದ್ರ ನಾವು ಸರ್ವನಾಮವನ್ನ ಬಿಟ್ಟಾರ ಅದನ್ನ ಏನ್ ಮಾಡ್ಬೇಕು ಅಂತಂದ್ರ ತುಂಬಬೇಕಾ. ಇಲ್ಲಿ ನೋಡ್ರಿ ಅವು ಬಹಳ ಒಳ್ಳೆಯವರು ಅಂತಂದ್ರ ಸೆಂಟೆನ್ಸ್ ಕರೆಕ್ಟ್ ಆಗಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಬಹುವಚನದೊಳಗೆ ಕೊಟ್ಟಾರ. ಸೆಂಟೆನ್ಸ್ ಏನ್ ಕೊಟ್ಟಾರ ಅಂತಂದ್ರ ಬಹುವಚನದೊಳಗೆ ಕೊಟ್ಟಾರ. ಹಾಗಾಗಿ ಇವರು ಬಹಳ ಒಳ್ಳೆಯವರು ಅಂತೇಳಿ ಆಗ್ತದ. ಇದಕ್ಕೆ ಆನ್ಸರ್ ಏನಾಗ್ತದ ರೀ? ಇವರು ಬಹಳ ಒಳ್ಳೆಯವರು, ಇವರು ಬಹಳ ಒಳ್ಳೆಯವರು ಅಂತೇಳಿ ಆಗ್ತದ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ವರ್ಣಮಾಲೆಯಲ್ಲಿಯ ವರ್ಗೀಯ ವ್ಯಂಜನಗಳು ಡ್ಯಾಶ್ ಡ್ಯಾಶ್ ಅಕ್ಷರಗಳಿವೆ ಅಂತ ಹೇಳಿ ಕೇಳಿದಾರ. ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರ 25 ವರ್ಗೀಯ ವ್ಯಂಜನಗಳದಾವು. ಟೋಟಲ್ ವ್ಯಂಜನಗಳ ಸಂಖ್ಯೆ 34. ಅದರಲ್ಲಿ ಏನ್ ಮಾಡ್ಯಾರ ಅಂತಂದ್ರ 2 ಭಾಗಗಳನ್ನ ಮಾಡ್ಯಾರ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಹೇಳಿ. ವರ್ಗೀಯ ವ್ಯಂಜನಗಳು ಎಷ್ಟದಾವ ಅಂತಂದ್ರ 25 ಅದಾವ್ರಿ. ಆಮೇಲೆ ಅವರ್ಗೀಯ ವ್ಯಂಜನಗಳು ಎಷ್ಟದಾವ ಅಂತಂದ್ರ 9 ಅದಾವ. ಹಾಗಾಗಿ ವಿದ್ಯಾರ್ಥಿಗಳನ್ನ ಆನ್ಸರ್ ಏನಾಗ್ತದ ಅಂತಂದ್ರ 25 ಅಂತ ಹೇಳಿ ಆಗ್ತದ. 49 ಅನ್ನೋದು ಏನಂತಂದ್ರ ಇಲ್ಲಿ ಪ್ರಸ್ತುತ ಕನ್ನಡದಲ್ಲಿರುವ ವರ್ಣಮಾಲೆಗಳ ಸಂಖ್ಯೆ. ನೆಕ್ಸ್ಟ್ 34 ಏನಂತಂದ್ರ ವ್ಯಂಜನಗಳ ಸಂಖ್ಯೆ. ನೆಕ್ಸ್ಟ್ ಇಲ್ಲಿ 13 ಅಂತಂದ್ರೆ ಇವೇನು ಸ್ವರಗಳ ಸಂಖ್ಯೆಯನ್ನ ಕೊಟ್ಟಾರ. ನಿಮಗೆ ಇಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ಕೇಳ್ಬಹುದು. 49 ಅನ್ನೋದು ವರ್ಣಮಾಲೆಗಳ ಸಂಖ್ಯೆ ಆಗಿರ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಯೋಗವಾಹಗಳು. ಯೋಗವಾಹಗಳು ಎಷ್ಟದಾವ್ರಿ ನಮ್ಮ ವರ್ಣಮಾಲೆಯೊಳಗ? ಯೋಗವಾಹಗಳು 2 ಅದಾವ. ಒಂದು ಅನುಸ್ವಾರ, ಒಂದು ವಿಸರ್ಗ ಅಂತ ಹೇಳಿ ಕರಿತೀವಿ. ಯಾವ್ದಾಗ್ತತ್ರಿ ಅಂತಂದ್ರೆ ಇಲ್ಲಿ ಅಮ್ಮು ಮತ್ತು ಅಹ ಏನಂತಂದ್ರ ಇವು ಯೋಗವಾಹಗಳು ಅಂತೇಳಿ ಹೇಳ್ತೀವಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನೆಕ್ಸ್ಟ್ ನೋಡ್ರಿ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ದಿನಾಂಕ ಅಂತ ಹೇಳಿ ಕೇಳಿದಾರ. ನಿಮ್ಮ ಸಂಗೊಳ್ಳಿ ರಾಯಣ್ಣ ಪಾಠದೊಳಗೆ ನಿಮ್ಗೆ 5ನೇ ತರಗತಿ ಬಂದದ ಇದು. ಹಾಗಾಗಿ ಇಲ್ಲಿ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನ ಯಾವುದು ಅಂತಂದ್ರ ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ನಾವು ಪ್ರತಿ ವರ್ಷ ಆಚರಿಸ್ತೀವಲ್ಲ. ಜನವರಿ 26 1831 ಏನ್ ಮಾಡ್ತಾರಂತಂದ್ರ
ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಏರಿಸ್ತಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳಾಗತ್ತ. ಮುಂದಿನದಾಗಿ ನೋಡ್ರಿ, ಡ್ಯಾಶ್ ಡ್ಯಾಶ್ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳಿ ಕೇಳಿದಾರ. ಜ್ಞಾನ, ಬುದ್ಧಿ, ರಾಮಾಯಣ, ವೇದ ಅಂತ ಹೇಳಿ ಕೊಟ್ಟಿದಾರ. ಗಾದೆ ಮಾತನ್ನ ಪೂರ್ಣಗೊಳಿಸ್ಬೇಕು. ಇಲ್ಲೇನಾಗ್ತದ ಅಂತಂದ್ರ ವೇದ ಸುಳ್ಳಾದರು ಅಂತ ಹೇಳಿ ಆಗ್ತದ. ವೇದ ಸುಳ್ಳಾಗದರು ಗಾದೆ ಸುಳ್ಳಾಗುವುದಿಲ್ಲ ಅಂತ ಹೇಳಿ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿದಾರ. ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ ಮರಗಳಿಂದ, ಮರಗಳು, ಮರದ, ಮರದಲ್ಲಿ ಅಂತೇಳಿ ಕೊಟ್ಟಾರ. ನಮ್ಮ ಸಪ್ತಮಿ ವಿಭಕ್ತಿ ಪ್ರತ್ಯಯ ಏನಾಗ್ತದ ಅಂತಂದ್ರ ಇಲ್ಲಿ ಬಿಡಿಸಿ ಬರೆದಾಗ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಅಂತೇಳಿ ಆಗ್ತದ. ಹೌದಾ, ಮರದಲ್ಲಿ ಅಂತೇಳಿ ಆಗ್ತದ. ಇದು ಏನಂತಂದ್ರ ನಮ್ಗ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದ್ರಿಂದ ಅದಕ್ಕೆ ಉದಾಹರಣೆ ಯಾವ್ದಂತಂದ್ರ ಮರದಲ್ಲಿ ಅನ್ನೋ ಏನಂತಂದ್ರ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ಮರದ ಅನ್ನೋದು ಯಾವ್ದಕ್ಕೆ ಉದಾಹರಣೆ ಆಗ್ತದ ಅಂತಂದ್ರ ಷಷ್ಠಿಗೆ ಉದಾಹರಣೆ ಆಗ್ತದ ರೀ. ಹೌದಾ, ಷಷ್ಠಿಗೆ ಉದಾಹರಣೆ ಆಗ್ತದ. ಮುಂದಿನದಾಗಿ ಮರಗಳು ಅನ್ನೋದು ಯಾವ್ದಕ್ಕೆ ಉದಾಹರಣೆ ಆಗ್ತದ ಅಂತಂದ್ರ ಪ್ರಥಮ ಉ ಅಂತೇಳಿ, ಪ್ರಥಮ ಉ ಅಂತ ಹೇಳಿದ ಅದಕ್ಕೆ ಇದೇನಾಗ್ತದ ಅಂತಂದ್ರ ಉದಾಹರಣೆ ಆಗ್ತದ ಷಷ್ಠಿ ಅ ಅಂತ ಹೇಳಿದ. ನೆಕ್ಸ್ಟ್ ಮರಗಳಿಂದ ಅನ್ನೋದು ಏನಾಗ್ತದ ಅಂದ್ರ ತೃತೀಯ, ತೃತೀಯಗೆ ಉದಾಹರಣೆ ಏನಾಗ್ತದ ಅಂತಂದ್ರ ಮರಗಳಿಂದ, ಇಂದ ಅಂತೇಳಿ ಬರ್ತದ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನೋಡ್ಕೊಡ್ರಿ, ಎಕ್ಸಾಂಪಲ್ಸ್ ಅನ್ನ ಯಾವುದೇ ರೀತಿಯಿಂದನೂ ಕೇಳ್ಬೋದು. ಮರಗಳಿಂದ ಏನಂತಂದ್ರ ತೃತೀಯ ವಿಭಕ್ತಿ ಪ್ರತ್ಯಯ ಇಂದವನ್ನ ಹೊಂದಿರ್ತದ. ಮರಗಳು ಪ್ರಥಮವನ್ನ ಹೊಂದಿದು ಉ ಅಂತೇಳಿ ಇಲ್ಲಿ ಉಚ್ಚಾರ ಆಗ್ಯದ. ನೆಕ್ಸ್ಟ್ ಮರದ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗ್ಯದ. ಹಾಗಾದ್ರೆ ಮರದಲ್ಲಿ ಅನ್ನೋದು ಏನಂತಂದ್ರ ನಮಗ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನ ಹೊಂದದ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆಯನ್ನ ಭೂಮಿ, ಇಳೆ, ಆಕಾಶ, ಪೃಥ್ವಿ. ಹೌದಾ, ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಅಂತೇಳಿ ಕೇಳಿದಾರ. ಹಾಗಾದ್ರೆ ನೋಡ್ರಿ, ಇಲ್ಲಿ ಭೂಮಿ, ಇಳೆ ಮತ್ತು ಪೃಥ್ವಿ ಅನ್ನೋದು ಏನ್ ಸೂಚಿಸ್ತಾವ ಅಂತಂದ್ರೆ ಇವು ಮೂರು ಸೇರಿಸಿ ಏನ್ ಸೂಚಿಸ್ತಾವ ಅಂತಂದ್ರ ಇಲ್ಲಿ ಭೂಮಿಯನ್ನ ಸೂಚಿಸ್ತಾವ. ಭೂಮಿ ಪದದ ಸಮಾನಾರ್ಥಕ ಪದಗಳು ಅಂತೇಳಿ ಆಗ್ತಾವ. ವಸುದೆ, ವಸುಂಧರೆ, ಧರೆ, ಇಳೆ, ಧರಣಿ ಅಂತೇಳಿ ಕರಿತೀವಿ. ಭೂಮಿಯ ಸಮಾನಾರ್ಥಕ ಪದಗಳಿವೆಲ್ಲ. ಹಾಗಾಗಿ ಏನಂತಂದ್ರೆ ಇಲ್ಲಿ ಆಕಾಶ ಅನ್ನುವಂತಹ ಒಂದು ಪದ ಬೇರೆ ಆಗೋದ್ರಿಂದ ಆಪ್ಷನ್ ಸಿ ಅಂತೇಳಿ ಕರಿತೀವಿ ಇದನ್ನ. ನೆಕ್ಸ್ಟ್ ನೋಡ್ರಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ನಾನು ಆಗ್ಲೇ ಹೇಳಿದ್ದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಂದ್ರೆ 49. ಹಾಗಾದ್ರ ಮುಂದಿನ ನೋಡ್ರಿ, ಆಯ್ಕೆಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಗುಂಪು ಯಾವುದು ಅಂತೇಳಿ ಕೇಳಿದಾರ. ನೋಡ್ರಿ ವಿದ್ಯಾರ್ಥಿಗಳ 2020 ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಣಮಾಲೆಗಳ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಬಂದಾವ ಅಂತಂದ್ರ 4 ರಿಂದ 5 ಪ್ರಶ್ನೆಗಳು ಬಂದಾವ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ವರ್ಣಮಾಲೆಗಳ ಚಾಪ್ಟರ್ ಮೇಲೆ ಕ್ವಶನ್ಸ್ ಬರ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಸಂಪೂರ್ಣವಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ವರ್ಣಮಾಲೆಗಳಲ್ಲಿ ಮಹಾಪ್ರಾಣಾಕ್ಷರಗಳ ಗುಂಪು ಯಾವ್ದಾಗ್ತದೆ ಅಂತಂದ್ರ ಆಪ್ಷನ್ ಈಸಿ ಮೆಥಡ್ ತೆಗಿಬಹುದು ನಾವು. ಕ ಅನ್ನೋದೇನು ಇಲ್ಲಿ ಅಲ್ಪ ಪ್ರಾಣಾಕ್ಷರ ಆಗೋದ್ರಿಂದ ಇದು ಹೋಗ್ತದ. ಗ ಅನ್ನೋದು ಅಲ್ಪ ಪ್ರಾಣಾಕ್ಷರ ಆಗೋದ್ರಿಂದ ಇದು ಹೋಗ್ತದ. ಇಲ್ಲಿ ಆಪ್ಷನ್ ಡಿ ಒಳಗೆ ಏನ್ ಕೊಟ್ಟಾರ ಅಂತಂದ್ರ ಸ್ವರಗಳನ್ನ ಕೊಟ್ಟಾರ, ಇದು ಆಗಂಗಿಲ್ಲ. ಹಾಗಾದ್ರೆ ನಮ್ದು ಆಪ್ಷನ್ ಯಾವ್ದಾಗ್ತದ ರೀ? ಆಪ್ಷನ್ ಖ, ಛ, ಠ, ಥ, ಫ ಅಂತ ಹೇಳಿ ಕರಿತೀವಿ. ಇವ್ದು ಏನಾಗ್ತದ ಅಂತಂದ್ರ ನಮಗ ಮಹಾಪ್ರಾಣಾಕ್ಷರಗಳ ಗುಂಪು ಅಂತ ಹೇಳಾಗ್ತದ. ಮುಂದಿನದಾಗಿ ನೋಡ್ರಿ, ರೂಢನಾಮ ಪದಕ್ಕೆ ಉದಾಹರಣೆ. ರೂಢನಾಮ ಪದಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿದಾರ. ನಾಮಪದದ ಮೇಲೆ ಕ್ವಶನ್ ಕೇಳಿದಾರ. ಹಾಗಾದ್ರೆ ಗಂಗಾ, ರೋಗಿ, ಯೋಗಿ. ಈ ರೋಗಿ ಮತ್ತು ಯೋಗಿ ಏನಾಗ್ತಾವ ಅಂತಂದ್ರ ಅನ್ವರ್ಥ ನಾಮ ಆಗ್ತಾವ. ಹೌದಾ, ಅನ್ವರ್ತಕ ನಾಮ ಆಗ್ತಾವ. ಅನ್ವರ್ತಕ ನಾಮಪದ ಆಗ್ತಾವ. ಅನ್ವರ್ತಕ ನಾಮಪದ ಆಗ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಗಂಗಾ ಅನ್ನೋದು ಏನಾಗ್ತದ ಅಂತಂದ್ರ ಅಂಕಿತ ನಾಮಪದಕ್ಕೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ನದಿ ಅನ್ನೋದು ಏನಂತಂದ್ರ ಇಲ್ಲಿ ರೂಢ ನಾಮಪದಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ಆಪ್ಷನ್ ಎ ಅನ್ನೋದು ಏನಂತಂದ್ರ ನಮಗೆ ಸರಿಯಾದ ಉತ್ತರ ಆಗಿರ್ತದ. ಮುಂದಿನದಾಗಿ ನೋಡ್ರಿ, ದೆಸೆಯಿಂದ ಎಂಬುವುದು. ದೆಸೆಯಿಂದ ಎಂಬುವುದು ಡ್ಯಾಶ್ ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ ಅಂತೇಳಿ 2 ರಿಂದ 3 ಪ್ರಶ್ನೆಗಳನ್ನ ಕೇಳ್ಯಾರ ವಿಭಕ್ತಿ ಪ್ರತ್ಯಯಗಳ ಮೇಲೆ. ಹಾಗಾದ್ರೆ ನೋಡ್ರಿ, ದೆಸೆಯಿಂದ ಅನ್ನೋದು ಏನಂತಂದ್ರ ನಮಗ ಪಂಚಮಿ ವಿಭಕ್ತಿ ಪ್ರತ್ಯಯ ಆಗಿದ್ದ. ಪ್ರಥಮ ಏನ್ರಿ ಉ, ಸಪ್ತಮಿ ಅಲ್ಲಿ, ಚತುರ್ಥಿ ಗೆ, ಈಗೆ ಮತ್ತು ಕೆ ಅನ್ನ ನಾವು ನೋಡ್ತೀವಿ. ಹೌದಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗ್ತದ ಅಂತಂದ್ರ ಪ್ರಥಮ ಉ, ಪಂಚಮಿ ದೆಸೆಯಿಂದ, ಸಪ್ತಮಿ ಅಲ್ಲಿ, ಚತುರ್ಥಿ ಈ, ಗೆ, ಕೆ ಅಂತ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಮುಂದಿನದಾಗಿ ಮುಂದಿನ ಪ್ರಶ್ನೆಯನ್ನು ನೋಡ್ರಿ, ಕಲಿ ಪದದ ಸಮಾನಾರ್ಥಕ ಪದ ಅಥವಾ ಪದದ ಅರ್ಥ ಅಂತ ಹೇಳಿ ಕೇಳಿದಾರ. ಇಲ್ಲಿ ನಿಮ್ಮ ಪುಸ್ತಕದೊಳಗೂ ಕೂಡ ಇದು ಬಂದದ. ಹಾಗಾಗಿ ಕಲಿ ಪದದ ಅರ್ಥ ಏನಾಗ್ತದ ಅಂತಂದು ಹೇಳಿದ್ರೆ ವೀರ ಅಂತೇಳಿ
ಅರ್ಥ ಆಗ್ತದ. ಮುಂದಿನದಾಗಿ ನೋಡ್ರಿ, ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ? ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ? ಹೊಳೆ ಪ್ಲಸ್ ಅಲ್ಲಿ, ಹೊಳೆ ಪ್ಲಸ್ ಅಲ್ಲಿ ಅಂತ ಇದನ್ನ ಬಿಡಿಸಿ ಬರಿತೀವಿ, ಆಗ ನಮಗೆ ಹೊಳೆಯಲ್ಲಿ ಅನ್ನೋದು ಬರ್ತದ. ಹಾಗಾದ್ರೆ ಇಲ್ಲಿ ಹೋಗಿ ಏನಾಗೈತೆ ಅಂತಂದ್ರೆ ಯ ಬಂದದ. ಯ ಬಂದಿರೋದ್ರಿಂದ ಇದೇನಾಗ್ತದ ಅಂತಂದ್ರೆ ನಮಗ್ ಆಗಮ ಸಂಧಿ ಆಗ್ತದ. ಹೌದಾ, ಆಗಮ ಸಂಧಿ ಆಗ್ತದ. ಆಗಮ ಸಂಧಿ ಆಗ್ತದ. ಆಗಮ ಸಂಧಿಯಲ್ಲಿ 2 ಪ್ರಕಾರಗಳು ಬರ್ತಾವ. ಒಂದು ವಕಾರ ಆಗಮ ಸಂಧಿ, ಮತ್ತೊಂದು ಯಕಾರ ಆಗಮ ಸಂಧಿ ಅಂತ ಹೇಳಿ ಬರ್ತದ. ನಮಗಿಲ್ಲಿ ಯ ಬಂದಿರೋದ್ರಿಂದ ಇದೇನಾಗ್ತದ ಅಂತಂದ್ರೆ ನಮ್ಗೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದ, ಯಕಾರ ಆಗಮ ಸಂಧಿ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ರೈತರು ಈ ಪದದ ಏಕವಚನ ರೂಪ ಅಂತೇಳಿ ಕೇಳಿದಾರ. ರೈತರು ಪದದ ಏಕವಚನ ಪದ ಅಂತೇಳಿ ಕೇಳಿದಾರ. ಬಹುವಚನ ಪದವನ್ನ ಕೊಟ್ಟಾರ. ರೈತ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಏಕವಚನ ರೂಪ ಆಗ್ತದ. ಮುಂದಿನದಾಗಿ ನೋಡ್ರಿ, ಬಾಪು ಗಾಂಧಿ ಆದ ಕತೆ ಕಾದಂಬರಿ, ಮಕ್ಕಳ ಕಾದಂಬರಿಯನ್ನ ಬರೆದವ್ರು ಯಾರು ಅಂತ ಹೇಳಂದ್ರ ಇಲ್ಲಿ ನೋಡ್ರಿ, ಮೊಹಮ್ಮದ್ ಕುಯಿ ಅವರು ಏನ್ ಮಾಡ್ಯಾರ ಅಂತಂದ್ರ ಈ ಕಾದಂಬರಿಯನ್ನ ರಚನೆ ಮಾಡ್ಯಾರ. ಬಾಪು ಗಾಂಧಿ ಆದ ಕತೆ ಈ ಮಕ್ಕಳ ಕಾದಂಬರಿಯನ್ನ ಬರೆದವ್ರು ಯಾರು? ಮೊಹಮ್ಮದ್ ಕುಯಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಮಳೆ ಪ್ಲಸ್ ಕಾಲ. ಹೌದಾ, ಮಳೆ ಪ್ಲಸ್ ಕಾಲ ಅಂತ ಹೇಳಿ ಕೇಳಿದಾರ. ಇದರ ಸಂಧಿ ರೂಪ ಅಂತ ಹೇಳಿ ಕೇಳಿದಾರ. ಇದಕ್ಕೆ ಪದವನ್ನ ಬಿಡಿಸಿ ಬರೆದು ಕೊಟ್ಟಾರ. ನಾವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಕೂಡಿಸ್ಬೇಕು. ಹಾಗಾದ್ರೆ ಇದು ಮಳೆ ಪ್ಲಸ್ ಕಾಲ, ಮಳೆ ಏನಾಗ್ತದೆ ಅಂತಂದ್ರ ಮಳೆಗಾಲ ಅಂಥೇಳಿ ಆಗ್ತದ, ಮಳೆಗಾಲ ಅಂಥೇಳಿ ಆಗ್ತದ. ಹಾಗಾಗಿ ವಿದ್ಯಾರ್ಥಿಗಳು ಇದು ಯಾವ ಸಂಧಿ ಆಗ್ತದ ಅಂತಾನು ಕೂಡ ಕೇಳಬಹುದು. ಇಲ್ಲಿ ಆದೇಶ ಸಂಧಿ ಕೂಡ ಇದು ಆಗ್ತದ, ಆದೇಶ ಸಂಧಿ ಆಗ್ತದ. ಆಪ್ಷನ್ ಡಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನಮ್ಮ ಬಾಳು ಆರಕ್ಕೆ ಏರಲಿಲ್ಲ, ಡ್ಯಾಶ್ ಗೆ ಇಳಿಯಲಿಲ್ಲ ಅಂತ ಹೇಳಿ ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗ್ತದ ಅಂತಂದ್ರ ಆನ್ಸರ್ ಇದಕ್ಕ 3 ಅಂತ ಹೇಳಿ ಆಗ್ತದ. ನಮ್ಮ ಬಾಳು 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಯಲಿಲ್ಲ ಅನ್ನೋದು ಗಾದೆ ಮಾತದ. ವಿದ್ಯಾರ್ಥಿಗಳು, ನಿಮ್ಗೆ ಇಲ್ಲಿವರೆಗೂ 20 ಪ್ರಶ್ನೆಗಳು ತಿಳಿದಿದಾವ ಅಂತ ಅನ್ಕೊಳ್ತೀನಿ. ಹೀಗೆ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡ್ತಾ ಇರಿ. ಧನ್ಯವಾದಗಳು.